ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the #1 performing, Karnataka RDPR department is the #1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಮೋದಿ ಸರ್ಕಾರ ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಮಾಡಬೇಕು, ಕಲೆಕ್ಷನ್ ಮಾಡಿ. ನಿಮ್ಮನ್ನು ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿಯವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರಾ? ಸರ್ ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹೀಗೆ ಅಂತ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ, ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡಿದ್ರೆ ಇಲ್ಲ ನೋಡಿ ನೀವು ಅದನ್ನೆಲ್ಲ ಕೇಳಿ ಸ್ವಲ್ಪ ದೆನ್ ಯು ಟಾಕ್. ಸುಳ್ಳಿದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಸರಿಯಾದಂತ ಆಗಿಲ್ಲ. ನಲ್ಲಿ ಪಂಚಾಯತ್ ಅಧಿಕಾರ ಅವೆಲ್ಲ ಚರ್ಚೆ ಮಾಡಿ ಈಗ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ, ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದ್ದೀರಾ ಅಂತ. ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore for celebrating Modiji's birthday, breaching ad and neutrality norms. ಅವರಿಗೆ ಹ್ಯಾಪಿ ಬರ್ತ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ತ್ಡೇ ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನೀವು ಆಮೇಲೆ ಹೇಳಿ. ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖರ ಅವರ ಹುಟ್ಟು ಮಾಡಿ ಅಡ್ವರ್ಟೈಸ್ಮೆಂಟ್ ಅವರ ಉತ್ತರಾಖಂಡ ನೀವು ಮಾತಾಡಿ, ಉತ್ತರಾಖಂಡ ಮಾತಾಡಿ. ಸುಪ್ರೀಂ ಕೋರ್ಟ್ ಆಯ್ತು,
ಉತ್ತರ ಮತ್ತೆ ಉತ್ತರ ಕೊಡ್ಲಿ ಇವ್ರು ಉತ್ತರ ಕೇಳಲಿಕ್ಕೆ ಉತ್ತರ ಕೊಡ್ಲಿ ಅವ್ರು ಅಧ್ಯಕ್ಷರೇ, ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.